ಒಬ್ಬ ಶಿಲ್ಪಿ ನದಿಯ ದಡದಲ್ಲಿ ಕುಳಿತು ಒಂದು ದೊಡ್ಡ ಬಂಡೆಯನ್ನು ಕೆತ್ತುತ್ತಿದ್ದ. ಅವನು ಸುತ್ತಿಗೆ ಮತ್ತು ಉಳಿ ಬಳಸಿ ಬಂಡೆಯನ್ನು ಬಡಿದು ಸುಂದರವಾದ ಮೂರ್ತಿಯನ್ನು ಹೊರತರಲು ಪ್ರಯತ್ನಿಸುತ್ತಿದ್ದ. ಆ ಬಂಡೆ ಬಹಳ ಗಟ್ಟಿಯಾಗಿತ್ತು. ಶಿಲ್ಪಿ 1 ಗಂಟೆ ಕಾಲ ಎಷ್ಟೇ ಪ್ರಯತ್ನಿಸಿದರೂ ಬಂಡೆಯ ಮೇಲೆ ಸಣ್ಣ ಒಂದು ಬಿರುಕು ಕೂಡ ಮೂಡಲಿಲ್ಲ. ಸುತ್ತಮುತ್ತಲಿನ ಜನರು, ಇದು ವ್ಯರ್ಥ ಪ್ರಯತ್ನ, ಈ ಬಂಡೆ ಒಡೆಯುವುದಿಲ್ಲ, ನೀನು ಇನ್ನೊಂದು ಮೃದುವಾದ ಕಲ್ಲನ್ನು ಆರಿಸಿಕೋ ಎಂದು ಸಲಹೆ ನೀಡಿದರು. ಶಿಲ್ಪಿಗೆ ಸ್ವಲ್ಪ ನಿರಾಶೆಯಾಯಿತು, ಆದರೆ ಅವನು ತನ್ನ ಸಾಧನಗಳನ್ನು ಪಕ್ಕಕ್ಕಿಡಲಿಲ್ಲ. ಅವನು ಮತ್ತೊಮ್ಮೆ ಆಳವಾಗಿ ಉಸಿರೆಳೆದು, ನಾನು ಈಗಾಗಲೇ 1 ಗಂಟೆ ವ್ಯಯಿಸಿದ್ದೇನೆ, ನನ್ನ ಶ್ರಮವನ್ನು ವ್ಯರ್ಥ ಮಾಡಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿ ಕೊನೆಯ ಬಾರಿಗೆ ಬಹಳ ಶಕ್ತಿಯಿಂದ ಬಂಡೆಯನ್ನು ಬಡಿದ. ಆಶ್ಚರ್ಯ! ಈ ಬಾರಿ ಬಂಡೆಯು ಮೊದಲಿನಂತೆ ಗಟ್ಟಿಯಲ್ಲ, ಬದಲಾಗಿ 2 ಭಾಗಗಳಾಗಿ ಒಡೆದು ಹೋಯಿತು. ಅದರೊಳಗಿಂದ ಅವನು ಕೆತ್ತಲು ಹೊರಟಿದ್ದ ಸುಂದರವಾದ ಮೂರ್ತಿಯ ರೂಪವು ಕಾಣಿಸತೊಡಗಿತು. ಶಿಲ್ಪಿ ಸಂತೋಷದಿಂದ ನಕ್ಕನು. ಮೊದಲ 100 ಹೊಡೆತಗಳು ವ್ಯರ್ಥವಾಗಿರಲಿಲ್ಲ, ಕೊನೆಯ ಹೊಡೆತದಲ್ಲಿ ಬಂಡೆ ಒಡೆಯಲು ಅವುಗಳೇ ಕಾರಣವಾದವು ಎಂದು ಹೇಳಿದ. ಪಾಠ: ನಿಮ್ಮ ಜೀವನದಲ್ಲಿ ಯಶಸ್ಸು ತಕ್ಷಣವೇ ಸಿಗದಿರಬಹುದು. ನಿಮ್ಮ ಮೊದಲಿನ ಎಲ್ಲಾ ಪ್ರಯತ್ನಗಳು, ವೈಫಲ್ಯಗಳು, ಕಠಿಣ ಶ್ರಮವೂ ವ್ಯರ್ಥವಲ್ಲ. ಅವುಗಳೆಲ್ಲವೂ ನಿಮ್ಮ ಗುರಿಯನ್ನು ತಲುಪಲು ಬೇಕಾದ ಶಕ್ತಿಯನ್ನು ಒದಗಿಸುತ್ತವೆ. ನಿಲ್ಲದೆ ಪ್ರಯತ್ನಿಸಿದರೆ ಕೊನೆಯ ಪ್ರಯತ್ನದಲ್ಲಿ ನೀವು ಖಂಡಿತ ಯಶಸ್ಸನ್ನು ಕಾಣುವಿರಿ.